ಹಾಯ್ ಶ್ಯಾಮ್, ಹೇಗಿದ್ಯಾ? ಜೀವನ್, ನಾನ್ ಚೆನ್ನಾಗಿದ್ದೀನಪ್ಪ. ನೀನ್ ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಪ್ಪ. ಬಾ ಕೂತ್ಕೋ. ಮತ್ತೆ ಇನ್ನೇನಪ್ಪ ಸಮಾಚಾರ? ಇಂಜಿನಿಯರಿಂಗ್ ಮುಗಿತಾ ಬಂತು, ಮುಂದೆ ಹೇಗೆ ಜೀವನ? ನೋಡಪ್ಪ, GRE ಪ್ರಿಪೇರ್ ಆಗ್ತಿದ್ದೀನಿ. US ಅಲ್ಲಿ ಒಳ್ಳೆ ಯೂನಿವರ್ಸಿಟಿ ಸಿಕ್ಕರೆ ಚೆನ್ನಾಗಿ ಓದ್ಕೋಬಹುದು. ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ. ಓ ವೆರಿ ಗುಡ್ ಮಚಾ. ನೀನ್ ಇಷ್ಟೊಂದು ಕಷ್ಟಪಟ್ಟು ಓದ್ತಾ ಇರೋದು ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. US ಗೆ ಹೋಗ್ಬೇಕು ಅನ್ನೋದು ನನ್ನ ಡ್ರೀಮ್ ಕಣೋ. ಅಲ್ಲಿನ ಜನ, ವಿಶಾಲವಾದ ರೋಡ್ಗಳು, ಆ ವಾತಾವರಣ, ಕ್ವಾಲಿಟಿ ಲೈಫ್ ಎಲ್ಲ ಚೆನ್ನಾಗಿರುತ್ತೆ ಮಚ್ಚ. ಆಮೇಲೆ ಅಲ್ಲಿ ಹುಡುಗಿರು ನೋಡಕ್ ಸಖತ್ತಾಗಿರ್ತಾರೆ ಮಚ್ಚ. ಇಲ್ಲಿ ನಿಂಗೆ ಗೊತ್ತಲ್ಲೋ, ಹುಡುಗಿ ಜೊತೆಗೆ ಹೋದ್ರೆ ಏನೇನೋ ಅಂತಾರೆ. ಇಲ್ಲಿನ ರಾಜಕೀಯ, ಇಲ್ಲಿನ ಸಮಸ್ಯೆಗಳು ಒಂದಾ ಎರಡಾ, ಹಿಂಸೆ ಆಗುತ್ತಪ್ಪ. ಅದಕ್ಕೆ ಅಲ್ಲೇ ಆರಾಮಾಗಿ ಓದ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಸರಿನಪ್ಪ, ಒಳ್ಳೇದಾಗ್ಲಿ. ನನ್ಗೆ ಅವಾಗವಾಗ ಕಾಲ್ ಮಾಡ್ತಾ ಇರು. ವಾಪಸ್ ಬೆಂಗಳೂರಿಗೆ ಬಂದಾಗ ಸಿಗೋ, ಭೇಟಿ ಆಗೋಣ. ವಾಪಸ್ ಬರೋದಾ? ಇಲ್ಲಪ್ಪ, ಈ ಕಡೆ ತಲೆನೂ ಹಾಕಲ್ಲ. ಅಲ್ಲೇ ಒಳ್ಳೆ ಜಾಬ್ ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಸಾಕಷ್ಟು ಕನಸುಗಳಿವೆ. ಜನಕ್ಕೆ ಒಳ್ಳೇದಾಗೋ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲ ಕನಸುಗಳನ್ನು ನನ್ಸ್ ಮಾಡ್ಕೋತೀನಿ ಕಣ. ಓಹೋ, ಹಾಗೆ. ನಿನಗಿದೆಲ್ಲ ತುಂಬ ಗ್ರೇಟ್ ಅಂತ ಅನ್ಸಿದ್ರೆ, ನನಗೆ ನಿನಗಿಂತ 100 ಪಟ್ಟು ಜಾಸ್ತಿ ಇಲ್ಲಿನ ಮನೆಗೂ ಹೋಗಿ ಸೊಪ್ಪು ಮಾಡ್ತಾನಲ್ಲ, ಅವನೇ ಗ್ರೇಟ್ ಅನಿಸ್ತಾ ಇದ್ದಾನೆ. ಏನ್ ಜೀವನ್, ಏನ್ ಮಾತು ಅಂತ ಆಡ್ತೀಯ? ನೀನೇ ಹಿಂಗಂದ್ರೆ ಹೇಗೋ? ಅದೇಗ್ ಸೊಪ್ಪು ಮಾರೋದು ನನಗಿಂತ ಗ್ರೇಟ್ ಆಗ್ತಾನೆ? ನೋಡಿ ಶ್ಯಾಮ್, ನೀನು USA ಹೋಗಿ ವಿದ್ಯಾವಂತನಾಗಿ ಬಂದರೆ ನನಗೂ ಸಂತೋಷನೇ. ಆದರೆ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲಿನ ಅನ್ನ ತಿಂದು, ಇಲ್ಲಿನ ಸರ್ಕಾರ ಸವಲತ್ತುಗಳನ್ನ ತೊಗೊಂಡು ಯಾವುದೋ ದೇಶಕ್ಕೆ ಹೋಗಿ ಸೇವೆ ಮಾಡೋದ್ರಲ್ಲಿ ಏನೂ ಅರ್ಥ ಇದೆ? ನೀನು ಹೇಳ್ದಲ್ಲ ಕ್ವಾಲಿಟಿ ಲೈಫ್, ಆ ಕ್ವಾಲಿಟಿ ಲೈಫ್ನ ಇಲ್ಲಿ ಬಿಲ್ಡ್ ಮಾಡೋಕ್ಕೆ ತಾಕತ್ತು ಬೇಕು. ಆ ತಾಕತ್ತು ನಿನಗಿದೆ ಅಂತ ಅನ್ಕೋತೀನಿ. ಶ್ಯಾಮ್, ಈ ಮಣ್ಣಿನ ಕಣದ ಋಣ ನಮ್ಮ ಮೇಲಿದೆ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮದು. ಇಲ್ಲೇ ಮಾಡಬೇಕಾಗಿರೋದು ಸಾಕಷ್ಟಿದೆ ಕಣೋ. ಇಲ್ಲಿನ ನಾಗರಿಕರಾಗಿ ಈ ದೇಶಕ್ಕೆ ಸೇವೆ ಮಾಡಿದ್ರೆ ನಿನ್ನ ಕನಸುಗಳಿಗೂ ಒಂದು ಅರ್ಥ ಸಿಗುತ್ತೆ. ನಾನಿನ್ ಬರ್ತೀನಿ ಕಣೋ. ಜೀವನ ಹೇಳೋ ಸರಿ ಅಲ್ವಾ? ಅಲ್ಲಿಗೆ ಹೋಗೋದ್ಕಿಂತ ಇಲ್ಲಿನ ಜನಗಳಿಗೇನೆ ಸೇವೆ ಮಾಡಿದ್ರೆ ನನ್ನ ಕನಸುಗಳಿಗೂ ಒಂದು ಅರ್ಥ ಸಿಗೋದು.